केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಲ್ಲಿ. ಇಂಟರ್ನ್ಯಾಷನಲ್ ಸ್ಕೂಲ್ ಮೈಸೂರಿನ ಗೇಟ್ವೇ ಟು ಗ್ಲೋಬಲ್ ಐಬಿ ಎಜುಕೇಷನ್ ತಂತ್ರಜ್ಞಾನ ಮತ್ತು ಶಿಕ್ಷಣದಲ್ಲಿ ದಾರ್ಶನಿಕರಾದ ಡಾಕ್ಟರ್ ಕುಮಾರ್ ಮಳವಳ್ಳಿ ಮತ್ತು ಪ್ರೊಫೆಸರ್ ಶಿವರಾಮ್ ಮಳವಳ್ಳಿ ಅವರು ಜಾಗತಿಕ ಪರಂಪರೆಯನ್ನ ನಿರ್ಮಿಸಿದ್ದಾರೆ. ಮೈಸೂರಿನ ಹೆಮ್ಮೆಯ ಪುತ್ರರಾಗಿ ಅವರು ಈಗ ಪ್ರತಿಷ್ಠಿತ ಐಬಿ ಪಠ್ಯಕ್ರಮವನ್ನ 10X ಇಂಟರ್ನ್ಯಾಷನಲ್ ಸ್ಕೂಲ್ ಮೈಸೂರು ಮೂಲಕ ಈ ಉಪಕ್ರಮವು ಕೃತಜ್ಞತೆಯ ಹೃತ್ಪೂರ್ವಕ ಸೂಚಕವಾಗಿದೆ. ಅವರ ಕನಸುಗಳನ್ನು ರೂಪಿಸಿದ ನಗರಕ್ಕೆ ಮರಳಿ ಕೊಡುವುದು, ವಿಶ್ವದರ್ಜೆಯ ಶಿಕ್ಷಣವನ್ನ ಪ್ರವೇಶಿಸುವಂತೆ ಮಾಡುವ ಮೂಲಕ ಮುಂದಿನ ಪೀಳಿಗೆಯ ಮೈಸೂರಿಗರು ತಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬೇರೂರಿರುವಾಗ ಜಾಗತಿಕ ಸಾಮರ್ಥ್ಯಗಳೊಂದಿಗೆ ಸಬಲರಾಗುತ್ತಾರೆ ಎಂದು ಅವರು ಖಚಿತಪಡಿಸುತ್ತಿದ್ದಾರೆ. ಐಬಿ ಶಿಕ್ಷಣ ಎಂದರೇನು? ಇಂಟರ್ನ್ಯಾಷನಲ್ ಬ್ಯಾಕ್ಲೌರಿಯೇಟ್ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಶಿಕ್ಷಣ ಚೌಕಟ್ಟಾಗಿದ್ದು, ಅದು ವಿಮರ್ಶಾತ್ಮಕ ಚಿಂತನೆ, ಸಂಶೋಧನಾ ಕೌಶಲ್ಯಗಳು ಮತ್ತು ಜಾಗತಿಕ ಮನಸ್ಸನ್ನು ಉತ್ತೇಜಿಸುತ್ತದೆ. ವಿಶಾಲವಾದ ಸಮತೋಲಿತ ಪರಿಕಲ್ಪನಾ ಮತ್ತು ಸಂಪರ್ಕಿತ ಪಠ್ಯಕ್ರಮಗಳೊಂದಿಗೆ ಐಬಿ ಶಿಕ್ಷಣವು ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ದೃಷ್ಟಿಕೋನಗಳು, ಬಹುಭಾಷಾ ಪ್ರಾವೀಣ್ಯತೆ ಮತ್ತು ಅಂತರ್ಶಿಸ್ತೀಯ ಕಲಿಕೆಯೊಂದಿಗೆ ಸಜ್ಜುಗೊಳಿಸುತ್ತದೆ. ಇದರ ವಿಚಾರಣೆ ಆಧಾರಿತ ವಿಧಾನವು ಸ್ವತಂತ್ರ ಕಲಿಕೆ, ಅಧಿಕೃತ ಸಂಶೋಧನೆ, ನೈತಿಕ ನಾಯಕತ್ವ ಮತ್ತು ಸಮುದಾಯ ತೊಡಗಿಸಿಕೊಳ್ಳುವಿಕೆಗೆ ಒತ್ತು ನೀಡುತ್ತದೆ. ವಿಶ್ವಾದ್ಯಂತ ಉನ್ನತ ವಿಶ್ವವಿದ್ಯಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುತ್ತದೆ. ಭಾರತದಲ್ಲಿ ಐಬಿ ಶಿಕ್ಷಣವನ್ನು ಆರಿಸಿಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆಯು ಸ್ಥಿರವಾಗಿ ಏರಿದೆ. 2024ರಲ್ಲಿ 6156 ವಿದ್ಯಾರ್ಥಿಗಳು ಐಬಿ ಡಿಪ್ಲೊಮಾ ಪ್ರೋಗ್ರಾಂ ಡಿಪಿ ಪರೀಕ್ಷೆಗಳನ್ನು ತೆಗೆದುಕೊಂಡರು. ಆದರೆ 2456 ವಿದ್ಯಾರ್ಥಿಗಳು ಮಧ್ಯಮ ವರ್ಷದ ಕಾರ್ಯಕ್ರಮ ಪರೀಕ್ಷೆಗಳಿಗೆ ಹಾಜರಾಗಿದ್ದರು. ಈ ಬೆಳವಣಿಗೆಯು ಜಾಗತಿಕ ಅವಕಾಶಗಳಿಗೆ ಒಂದು ಮಾರ್ಗವಾಗಿ ಭಾರತದಲ್ಲಿ ಐಬಿ ಶಿಕ್ಷಣದ ಹೆಚ್ಚುತ್ತಿರುವ ಮನ್ನಣೆಯನ್ನ ಪ್ರತಿಬಿಂಬಿಸುತ್ತದೆ. ಇತರ ಶಿಕ್ಷಣ ಮಂಡಳಿಗಳಿಂದ ಐಬಿ ಹೇಗೆ ಭಿನ್ನವಾಗಿದೆ? ಐಬಿ ತನ್ನ ಕಠಿಣ ಪಠ್ಯಕ್ರಮದೊಂದಿಗೆ ಎದ್ದು ಕಾಣುತ್ತದೆ, ಪರಿಕಲ್ಪನಾ ತಿಳುವಳಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಜಾಗತಿಕ ಪೌರತ್ವಕ್ಕೆ ಒತ್ತು ನೀಡುತ್ತದೆ. ಸಾಂಪ್ರದಾಯಿಕ ಬೋರ್ಡ್ಗಳಿಗಿಂತ ಭಿನ್ನವಾಗಿ ಐಬಿ ಸಂಶೋಧನೆ ಆಧಾರಿತ ಕಲಿಕೆ, ನೈಜ ಪ್ರಪಂಚದ ಅಪ್ಲಿಕೇಶನ್ಗಳನ್ನು ಮತ್ತು ಪ್ರಾಜೆಕ್ಟ್ ಆಧಾರಿತ ಮೌಲ್ಯಮಾಪನಗಳನ್ನು ಸಂಯೋಜಿಸುತ್ತದೆ. ವೈಯಕ್ತಿಕ ಯೋಜನೆ, ಅಂತರಶಿಸ್ತೀಯ ಘಟಕ, ಜ್ಞಾನದ ಸಿದ್ಧಾಂತ, ವಿಸ್ತೃತ ಪ್ರಬಂಧ ಮತ್ತು ಸೃಜನಶೀಲತೆ ಚಟುವಟಿಕೆ ಮತ್ತು ಸೇವೆಯಂತಹ ಘಟಕಗಳ ಮೂಲಕ ವಿದ್ಯಾರ್ಥಿಗಳು ಸುಧಾರಿತ ವಿಶ್ಲೇಷಣಾತ್ಮಕ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಐವಿ ಲೀಗ್ ಮತ್ತು ಉನ್ನತ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೆ ಅವರನ್ನು ಪ್ರಬಲ ಅಭ್ಯರ್ಥಿಗಳನ್ನಾಗಿ ಮಾಡುತ್ತಾರೆ. ಹೆಚ್ಚುವರಿಯಾಗಿ ಐಬಿ ಬಲವಾದ ಸಮಯ ನಿರ್ವಹಣಾ ಕೌಶಲ್ಯಗಳನ್ನು ಬೆಳೆಸುತ್ತದೆ. ವಿದ್ಯಾರ್ಥಿಗಳು ಶೈಕ್ಷಣಿಕ, ಪಠ್ಯೇತರ ಚಟುವಟಿಕೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಪರಿಣಾಮಕಾರಿಯಾಗಿ ಸಮತೋಲನಗೊಳಿಸಬಹುದು ಎಂದು ಖಚಿತಪಡಿಸುತ್ತದೆ. ಅದರ ವಿಶ್ವವಿದ್ಯಾಲಯ ಆಧಾರಿತ ವಿಧಾನದೊಂದಿಗೆ ಐಬಿಡಿಪಿ ಒಂದು ಸಮಗ್ರ ಪೂರ್ವ ವಿಶ್ವವಿದ್ಯಾಲಯದ ಕಾರ್ಯಕ್ರಮವಾಗಿದ್ದು, ಉನ್ನತ ಶಿಕ್ಷಣದ ಯಶಸ್ಸಿಗೆ ಅಗತ್ಯವಿರುವ ಕೌಶಲ್ಯ ಮತ್ತು ಮನಸ್ಥಿತಿಯೊಂದಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುತ್ತದೆ. ಐಬಿ ಶಿಕ್ಷಣದ ವೆಚ್ಚ ಎಷ್ಟು? ಭಾರತದಲ್ಲಿ ಐಬಿ ಶಿಕ್ಷಣವು ಸಾಮಾನ್ಯವಾಗಿ ದುಬಾರಿಯಾಗಿದೆ. ಶಾಲೆಗಳು ವರ್ಷಕ್ಕೆ ಸರಾಸರಿ 12 ಲಕ್ಷವನ್ನ ವಿಧಿಸುತ್ತವೆ. ಆದಾಗ್ಯೂ 10X ಇಂಟರ್ನ್ಯಾಷನಲ್ ಸ್ಕೂಲ್ ಮೈಸೂರು ಗ್ರೇಡ್ 9ಕ್ಕೆ ವರ್ಷಕ್ಕೆ ಕೇವಲ 3 ಲಕ್ಷದಲ್ಲಿ ಐಬಿ ಶಿಕ್ಷಣವನ್ನ ಪ್ರವೇಶಿಸುವಂತೆ ಮಾಡುತ್ತಿದೆ. ಇದು ಬೋಧನಾ ಶುಲ್ಕಗಳು, ಪರೀಕ್ಷಾ ಶುಲ್ಕಗಳು ಮತ್ತು STEAM ಬ್ಯಾಗ್ ಅನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳು ವೆಚ್ಚದ ಒಂದು ಭಾಗದಲ್ಲಿ ಸಮಗ್ರ ಮತ್ತು ಉತ್ತಮ ಗುಣಮಟ್ಟದ ಕಲಿಕೆಯ ಅನುಭವವನ್ನು ಪಡೆಯುತ್ತಾರೆ ಎಂದು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಸಾಮಾಜಿಕ ಇಕ್ವಿಟಿಗೆ ನಮ್ಮ ಬದ್ಧತೆಯಲ್ಲಿ ಬೇರೂರಿದೆ. ಉತ್ತಮ ಗುಣಮಟ್ಟದ ಐಬಿ ಶಿಕ್ಷಣವು ಕೇವಲ ಸವಲತ್ತು ಹೊಂದಿರುವುದರವರೆಗೆ ಮಾತ್ರವಲ್ಲದೆ ವೈವಿಧ್ಯಮಯ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾಗಿದೆ ಎಂದು ಖಚಿತಪಡಿಸುತ್ತದೆ. ಕಡಿಮೆ ಶುಲ್ಕ ರಚನೆಯ ಮಳವಳ್ಳಿ ಸಹೋದರರ ದೂರದೃಷ್ಟಿಯ ಪ್ರಯತ್ನವಾಗಿದೆ. ಅವರು ಮೈಸೂರಿನಲ್ಲಿ ವಿಶ್ವದರ್ಜೆಯ ಕಲಿಕೆಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಮೂಲಕ ಶಿಕ್ಷಣವನ್ನು ಪರಿವರ್ತಿಸಲು ಸಮರ್ಪಿಸಿದ್ದಾರೆ. ಶೈಕ್ಷಣಿಕ ಅಂತರವನ್ನು ನಿವಾರಿಸುವುದು ಮತ್ತು ಆರ್ಥಿಕ ಅಡೆತಡೆಗಳಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಪಠ್ಯಕ್ರಮದೊಂದಿಗೆ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವುದು ಅವರ ಉದ್ದೇಶವಾಗಿದೆ. ವಿದ್ಯಾರ್ಥಿ ವೇತನಗಳು ಲಭ್ಯವಿದೆಯೇ?
ಹೌದು, 10X ಇಂಟರ್ನ್ಯಾಷನಲ್ ಸ್ಕೂಲ್ ಮೈಸೂರು ಮೆರಿಟ್ ಆಧಾರಿತ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ. 10% ವಿದ್ಯಾರ್ಥಿ ಸಮೂಹವು 50% ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತದೆ. ಪ್ರವೇಶ ಪರೀಕ್ಷೆಯಲ್ಲಿ ಅವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅವರ ಬೋಧನಾ ಶುಲ್ಕವನ್ನು ಕಡಿಮೆ ಮಾಡುತ್ತದೆ. ಈ ಉಪಕ್ರಮವು ಪ್ರತಿಭಾವಂತ ವಿದ್ಯಾರ್ಥಿಗಳು ಆರ್ಥಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ವಿಶ್ವ ದರ್ಜೆಯ ಶಿಕ್ಷಣವನ್ನು ಅನುಭವಿಸಬಹುದು ಎಂದು ಖಚಿತಪಡಿಸುತ್ತದೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ KCN ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. Built on the pillars of social equity, innovation, and nation building, the school aspires to shape better human beings while leveraging technology and creativity for the greater good. STEAM philosophy emphasizes cultivating interdisciplinary thinking in students to equip them for the demands of the 21st century by leveraging cutting-edge 21st century technologies such as virtual reality, 3D printers, drones and robot teachers. Proposed IB curriculum, preparing students for a global future with a concept-driven and interdisciplinary approach. Life entrepreneurship programs, equipping students with skills for purpose-driven leadership and real-world problem-solving. Mysuru, with its rich cultural heritage, educational legacy, and global appeal, serves as an ideal location for 10X. Known as a yoga capital and rapidly developing as a smart city focused on IT and innovation, Mysuru embodies a harmonious blend of tradition and modernity. This dynamic city provides the perfect foundation to propel India's next generation forward, equipped as innovators, lifelong learners, and, most importantly, compassionate human beings, into a promising yet uncertain 21st century. Starting with Grade 9, 10X Mysuru offers a unique blend of academic rigor and life skills to create the next generation of leaders. With admissions now open for our first ever batch, your child can be a part of this historic beginning. Limited seats available for a once-in-a-lifetime opportunity. At 10X Mysuru, our highly accomplished faculty are not just educators, they are mentors who inspire curiosity, innovation, and purpose. Backed by the success of the Indus Trust, our global vision is now accessible in Mysuru at the most affordable international schooling fees. Be part of history. Admissions are now open for Grade 9, the very first batch of 10X International School Mysuru. Classes commence in August 2025. Seats are limited, secure your child's future today. 10X International School Mysuru, crafting innovators, life entrepreneurs, and nation builders. The journey begins with you. ಹಾಯ್, ನಾನು ಅಡ್ವೊಕೇಟ್ ಅನುಷಾ ಕೋಟ್ಯಾನ್. ಇಲ್ಲಿ 10X ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹೆಡ್ ಆಫ್ ಅಡ್ಮಿಷನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಸೊ 10X ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ಮೈಸೂರದು ಫಸ್ಟ್ IB ಸ್ಕೂಲ್ ಆಗಿರುತ್ತೆ. ಸೊ ನಾವು ಇಲ್ಲಿ ಈಗ ನಿಮ್ಗೆ ಗೊತ್ತಿರುವ ಹಾಗೆ IB ಎಜುಕೇಶನ್ ಅಂತ ಹೇಳುವಾಗ ಬೇರೆ ಈಗ ಬೆಂಗಳೂರಲ್ಲಿ ಆಗಲಿ ಬೇರೆ ಎಲ್ಲಿ ಆದ್ರೂ ಸಹ ನಿಮಗೆ ಫೀಸ್ ಬಂದ್ಬಿಟ್ಟು 12 to 25 lakhs ತನಕ ಇರುತ್ತೆ. ಅದೇ ನಾವು ಅದು ಸೇಮ್ ಎಜುಕೇಶನ್ ಇಲ್ಲಿ 10X ಇಂಟರ್ನ್ಯಾಷನಲ್ ಸ್ಕೂಲ್ ಮೈಸೂರಲ್ಲಿ 75% ಲೆಸರ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ನಮ್ದು ಗ್ರೇಡ್ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ ಬಂದ್ಬಿಟ್ಟು August 2025 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದ್ರಲ್ಲಿ ಗ್ರೇಡ್ 9 ದ ಸ್ಟಾರ್ಟಿಂಗ್ ಫೀಸ್ ಬಂದ್ಬಿಟ್ಟು 3 lakhs ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಪ್ಲಸ್ ಈಗ ಕಲಿಯೋದ್ರಲ್ಲಿ ಯಾವ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಒಳ್ಳೆ ಇದೆ ಸ್ಟೂಡೆಂಟ್ಸ್ಗೆ 50% ಸ್ಕಾಲರ್ಶಿಪ್ ಸಮೇತ ಪ್ರೊವೈಡ್ ಮಾಡ್ತೇವೆ. ನಮ್ದೇ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇರುತ್ತೆ. So students who perform really well in the assessment test will be eligible to get 50% scholarship even. ರಿಸರ್ವೇಶನ್ ಕ್ಯಾಟಗರೀಸ್ ಇದರ ಜೊತೆಯಲ್ಲಿ ಮಕ್ಕಳಿಗೆ ಆಟ ತಂಡದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಇರುತ್ತಾ ನಿಮ್ಮ ಶಾಲೆ ಈ ಶಾಲೆಯಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಸ್ಪೋರ್ಟ್ಸ್ ಅದೆಲ್ಲ ಅವೈಲೇಬಲ್ ಇದೆ. ಅಂದ್ರೆ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ CBSE ಆಗ್ಲಿ ಸ್ಟೇಟ್ ಸಿಲೆಬಸ್ ಇಲ್ಲಿ ಏನಂದ್ರೆ ನಿಮ್ಗೆ 7 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಈಗ ಬೇರೆ ಸ್ಕೂಲ್ ತರ 10th ಆದ ನಂತರ ಅವರು ಆರ್ಟ್ಸ್ ತಗೊಳ್ಬೇಕು, ಕಾಮರ್ಸ್ ತಗೊಳ್ಬೇಕು, ಸೈನ್ಸ್ ಆ ತರ ಇರಲ್ಲ. ಇಲ್ಲಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್, ಮ್ಯಾಥಮ್ಯಾಟಿಕ್ಸ್, ಹ್ಯುಮ್ಯಾನಿಟಿ ಎಲ್ಲ 7 ಸಬ್ಜೆಕ್ಟ್ಸ್ ಇಲ್ಲಿ ಕಲಿಸ್ತಾರೆ. ಸೊ ಸ್ಟೂಡೆಂಟ್ಸ್ ನವರಿಗೆ ಆಪ್ಷನ್ಸ್ ಇರುತ್ತೆ. ಅವ್ರಿಗೆ 10th ಆದ ನಂತರ ಯಾವ ಫೀಲ್ಡ್ಗೆ ಹೋಗ್ಬೇಕಂತ ಆಪ್ಷನ್ಸ್ ಇರುತ್ತೆ. ಇಷ್ಟರ ತನಕ ಮಕ್ಕಳಿಗೆ ಅಂದ್ರೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪೇರೆಂಟ್ಸ್ ಹೇಳ್ತಾರೆ ಒಂದು ಇಂಜಿನಿಯರಿಂಗ್ ಹೋಗ್ಬೇಕು, ಇಲ್ಲಾಂದ್ರೆ ಮೆಡಿಕಲ್ಗೆ ಹೋಗ್ಬೇಕು. ಇದ್ರಲ್ಲಿ ಆ ತರ ಅಲ್ಲ. ಅವರ ಡಿಸಿಷನ್ ಏನ್ ತಗೊಳ್ಬೇಕಂತ ಅವ್ರು ದೇ ವಿಲ್ ಬಿ ವೆರಿ ವೆಲ್ ಪ್ರಿಪೇರ್ಡ್. ಫಂಡಮೆಂಟಲ್ಸ್ ಏನಿರಬೇಕು ಮಕ್ಕಳಿಗೆ? ಫಂಡಮೆಂಟಲ್ಸ್
7th ಅಥವಾ 8th ಅಲ್ಲಿ ಕನ್ನಡ ಮೀಡಿಯಂ ಓದಬೇಕು, ಹ್ಮ್ ಅವ್ರಿಗೆ ಅವಕಾಶ ಇದೆಯಾ? ನಾವು ಎಲ್ಲಾ ಬೋರ್ಡ್ ಇಂದ ಸ್ಟೂಡೆಂಟ್ಸ್ ನಲ್ಲಿ ತಗೊಳ್ತೇವೆ. ಸ್ಟೇಟ್ ಬೋರ್ಡ್ ಆಗ್ಲಿ, CBSE ಆಗ್ಲಿ, IGCSE ಆಗ್ಲಿ, ICSE ಎಲ್ಲಾ ಬೋರ್ಡ್ ಇಂದ ನಾವು ಸ್ಟೂಡೆಂಟ್ಸ್ ಅನ್ನು ತಗೊಳ್ತೇವೆ. ಅಂದ್ರೆ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 2 ತಿಂಗಳು ಬ್ರಿಡ್ಜ್ ಕೋರ್ಸ್ ಅಂತ ಪ್ರೊವೈಡ್ ಮಾಡ್ತೇವೆ. ಸೊ ಕೋರ್ಸ್ ಅಲ್ಲಿ ಏನಿರುತ್ತೆ? ಬೇಸಿಕ್ಸ್ ಆಫ್ IB ಕಲಿಸ್ತಾರೆ. ಅಂದ್ರೆ ಈಗ 7 ಸಬ್ಜೆಕ್ಟ್ ಅಂತ ನಾನು ಹೇಳಿದೆ ಅಲ್ವಾ, ಈಗ ಇದರಲ್ಲಿ IB ಸಿಲೆಬಸ್ ಅಲ್ಲಿ ಮ್ಯಾಥಮ್ಯಾಟಿಕ್ಸ್ ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ಮ್ಯಾಥಮ್ಯಾಟಿಕ್ಸ್ ಇರುತ್ತೆ. ಸೊ ಅದು ಯಾವ ತರ ಬರುತ್ತೆ, ಬೇಸಿಕ್ಸ್ ಇಂದ ಕಲಿಸ್ತಾರೆ. ಕನ್ನಡ ಮಾಧ್ಯಮದಿಂದ ಹ್ಮ್ ಬಂದಿರೋ ಆ ಮಕ್ಕಳು ಕಲಿಯಲಿಕ್ಕೆ ನಾವು ಬೇಸಿಕ್ಸ್ ಇಂದ ಕಲಿಸ್ತೇವಲ್ಲ. ಸೊ ನಮ್ದು ಗ್ರೇಡ್ 9 ಮತ್ತೆ 10 ಅದು MYP ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅದ್ರಲ್ಲಿ ಅವ್ರಿಗೆ ಸ್ಕ್ರಾಚ್ ಇಂದಾನೆ ಕಲಿಸ್ತಾರೆ. ಅದೇನು ಚಾರ್ಜ್ ಇಲ್ಲ? ಇಲ್ಲ ಎಲ್ಲ ಇದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇವನ್ ಬ್ರಿಡ್ಜ್ ಪ್ರೋಗ್ರಾಮ್ ನಾವು ಪ್ರೊವೈಡ್ ಏನ್ ಮಾಡ್ತೇವೆ ಅದಕ್ಕೆ ಯಾವ್ದು ಚಾರ್ಜ್ ಇರಲ್ಲ. ಒನ್ ಟೈಮ್ ಸೆಟಲ್ಮೆಂಟ್ ಅದು ಹೇಗೆ? ಪಾರ್ಟ್ ಇನ್ಸ್ಟಾಲ್ಮೆಂಟ್ ಇರುತ್ತೆ. ನಾವು 4 ಇನ್ಸ್ಟಾಲ್ಮೆಂಟ್ ಪ್ರೊವೈಡ್ ಮಾಡ್ತೇವೆ 3 lakh ಅಲ್ಲಿ. ಸೊ ಇನ್ಸ್ಟಾಲ್ಮೆಂಟ್ ತರ ಪೇ ಮಾಡ್ಬೋದು. ಪ್ಲಸ್ ಈ 3 lakh ಅವ್ರದ್ದು ಎಕ್ಸಾಮಿನೇಷನ್ ಫೀ ಸಮೇತ ಇನ್ಕ್ಲೂಡ್ ಆಗಿರುತ್ತೆ. ಪ್ಲಸ್ ನಾವು ಸ್ಟೂಡೆಂಟ್ಸ್ ಯಾರು ಅಡ್ಮಿಷನ್ ತಗೊಳ್ತಾರೆ ಅವರಿಗೆ ಇನ್ನೋವ್ ಲ್ಯಾಬ್ ಕಿಟ್ ಅಂತ ಕೊಡ್ತೇವೆ. ಅಂದ್ರೆ ಇನ್ನೋವ್ ಲ್ಯಾಬ್ ಕಿಟ್ ಅಲ್ಲಿ 3D ಪ್ರಿಂಟರ್, 3D ಪೆನ್, AR VR ಸೆಟ್, ಡ್ರೋನ್ ಸೆಟ್ ಇರುತ್ತೆ. ಸೊ ಮಕ್ಕಳಿಗೆ ಈ ಎಲ್ಲ ಕೋರ್ಸ್ ಸಬ್ಜೆಕ್ಟ್ ಆಫ್ ಸೈನ್ಸ್ ಆಗ್ಲಿ, ಮ್ಯಾಥಮ್ಯಾಟಿಕ್ಸ್ ಇದು ಈ ಎಕ್ವಿಪ್ಮೆಂಟ್ಸ್ ಮುಖಾಂತರ ಕಲಿಸ್ತೇವೆ. ಪ್ಲಸ್ ನಮ್ ಸ್ಕೂಲಲ್ಲಿ ಹ್ಯೂಮನೈಡ್ ಇರುತ್ತೆ. ಅಂದ್ರೆ ಕ್ಲಾಸ್ ರೂಮ್ ಸೆಟಪ್ ಯಾವ ತರ ಅಂದ್ರೆ ಸ್ಟೂಡೆಂಟ್, ಟೀಚರ್ ಪ್ಲಸ್ ಹ್ಯೂಮನೈಡ್. ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತೆ AI ಇಂಟೆಲಿಜೆನ್ಸ್, ಸೊ 2 ಕಂಬೈನ್ ಆಗಿ ಕಲಿಸ್ತೇವೆ ನಾವು. ಪೇರೆಂಟ್ಸ್ ಗಳಿಗೆ ಏನಿರ್ಬೇಕು ಮೇಡಮ್? ಆಕ್ಚುಲಿ ಸಾಮಾನ್ಯವಾಗಿ ಬೇರೆ ಶಾಲೆಯಲ್ಲಿ ಪೇರೆಂಟ್ಸ್ ಇಷ್ಟು ಓದಿರ್ಬೇಕು, ಆ ತರ ನಮ್ದು ಪೇರೆಂಟ್ಸ್ ಗೆ ರಿಕ್ವೈರ್ಮೆಂಟ್ ಅಂತ ಏನಿರಲ್ಲ. ನಮ್ದು ಮೇನ್ ಇಲ್ಲ ಪೇರೆಂಟ್ಸ್ ಟೆಸ್ಟ್ ಇರಲ್ಲ. ಸ್ಟೂಡೆಂಟ್ಸ್ ಇದು ಮಾತ್ರ. ಒಂದು ನಾವು ಅವ್ರದ್ದು ಅಕಾಡೆಮಿಕ್ಸ್ ನೋಡ್ತೇವೆ, ಮತ್ತೆ ಪ್ಲಸ್ ನಾನು ಹೇಳ್ದಂಗೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಪ್ಲಸ್ ಆ ಅಸೆಸ್ಮೆಂಟ್ ಟೆಸ್ಟ್ ಅವ್ರಿಗೆ ಈಗ ಕೋರ್ ಸಬ್ಜೆಕ್ಟ್ ಸೈನ್ಸ್, ಇಂಗ್ಲಿಷ್ ಅಂತ ಕೋರ್ ಸಬ್ಜೆಕ್ಟ್ ಅಲ್ಲ. ವಿ ವಾಂಟ್ ಟು ನೋ ದ ಥಿಂಕಿಂಗ್ ಕೆಪಾಸಿಟಿ ಆಫ್ ದ ಸ್ಟೂಡೆಂಟ್. ಅವ್ರು ಯಾವ ತರ ಥಿಂಕ್ ಮಾಡ್ತಾರೆ. ಸೊ ಈಗ ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತೇವೆ, ಆ ಕೇಸ್ ಸ್ಟಡಿಯನ್ನು ಸ್ಟಡಿ ಮಾಡಿ ಯಾವ ತರ ಅವ್ರು ಆನ್ಸರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಸೊ ನಾವು ಅದನ್ನ ನೋಡ್ತೇವೆ. ಎಷ್ಟು ಸಮಯ ಕೊಡ್ತಿರೋದು? 2.5 to 3 hours. 3 hours. ಹವರ್ಸ್. ಅದರಲ್ಲಿ ಕ್ವಶನ್ಸ್ ಇರುತ್ತೆ, ಒಂದು 40 to 50 ಕ್ವಶನ್ಸ್ ಇರುತ್ತೆ, ಡಿಫ್ರೆಂಟ್. ಆ ಕ್ವಶನ್ ಸಮೇತ ಇಲ್ಲಿ ಮೈಸೂರಿದ ಸಬ್ಜೆಕ್ಟ್ ಅಲ್ಲಿ ಸೆಟ್ ಮಾಡಿದ ಕ್ವಶನ್ಸ್. ನಮ್ದು ಸ್ಕೂಲ್ ಬಂದ್ಬಿಟ್ಟು JP ನಗರ್, ಮೈಸೂರು ಮಾನಂತವಾಡಿ ಮೇನ್ ರೋಡ್ ಅಲ್ಲಿ ಇರುತ್ತೆ. MIT ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ ಅದ್ರದ್ದು ಜಸ್ಟ್ ನೆಕ್ಸ್ಟ್. ಸೊ ಆಲ್ರೆಡಿ ಹೇಳಿದಾಗ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಈಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ನಮ್ದು ಪ್ರೊಜೆಕ್ಟ್ ಆಫೀಸ್ ಶಾಂಬಾಲಾ ಹೆರಿಟೇಜ್ ಅಲ್ಲಿ ಆಗ್ತಾ ಇದೆ. ಸೊ ಗೋಕುಲಂ ಫಸ್ಟ್ ಸ್ಟೇಜ್ ಶಾಂಬಾಲಾ ಹೆರಿಟೇಜ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಅಲ್ಲೇ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಬ್ರಿಡ್ಜ್ ಪ್ರೋಗ್ರಾಮ್ಸ್ ಅಲ್ಲೇ ಆಗುತ್ತೆ. 2 months ಬ್ರಿಡ್ಜ್ ಪ್ರೋಗ್ರಾಮ್. ದೂರವಾಣಿ ಸಂಖ್ಯೆ ಏನಾದ್ರು ಇದೆಯಾ? ಹೊರಗಡೆಯಿಂದ ಮಾತಾಡೋದು ತಿಳ್ಕೊಳ್ಳೋದು ಗೊತ್ತಾಗಲ್ಲ. ಅವ್ರಿಗೆ ಈ ನಂಬರಿಗೆ ಕಾಲ್ ಮಾಡಬಹುದು, 9900 987 918. Anusha. Thank you. Since we will start in class 9th only, we will curate the entire plan for them so that in such a way so that in 4 years the child is absolutely ready to take the admission in his dream university or in his dream field or career, whatever they look for. ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲಿದೆ ಸರ್? ಸರ್ ಇದು ಮೈಸೂರಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇದು ಫಸ್ಟ್ IB ಸ್ಕೂಲ್. ಮೈಸೂರಲ್ಲಿ ಈ ತರದ ಸ್ಕೂಲ್ ಬೇರೆ ಯಾವುದೂ ಇಲ್ಲ. ಸೊ ನೀವು ಕರ್ನಾಟಕದಲ್ಲಿ ಕೇಳುವಾಗ ನಮ್ದೇ IB ಬೋರ್ಡ್ ಬೆಂಗಳೂರಲ್ಲಿದೆ. ನಮ್ದು ಇಟ್ಸ್ ಅ ಪಾರ್ಟ್ ಆಫ್ ಇಂಡಸ್ ಟ್ರಸ್ಟ್. ಸೊ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಥವಾ ಬೆಂಗಳೂರಲ್ಲಿದೆ, 10X ಇಂಟರ್ನ್ಯಾಷನಲ್ಸ್ ಬೆಂಗಳೂರಲ್ಲಿದೆ, ಬೇರೆ ನಮ್ದು ಪುಣೆ, ಹೈದರಾಬಾದ್, ಬೆಳಗಾವಿ ತರ ಸಿಟೀಸ್ ಅಲ್ಲಿ ಇದೆ. ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ನಾನೀಗ ಕಂಪೇರ್ ಮಾಡಿ ಬೆಂಗಳೂರಲ್ಲಿ ಹೇಳಿದ್ರೆ ನಮ್ ಎಲ್ಲಾ ಸ್ಟೂಡೆಂಟ್ಸ್ ಅಂದ್ರೆ 80% ಸ್ಟೂಡೆಂಟ್ಸ್ ಐವಿ ಲೀಗ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಇನ್ನು 2 ಸ್ಟೂಡೆಂಟ್ಸ್ ಗೆ IIT and IIM ಯೂನಿವರ್ಸಿಟಿಯಲ್ಲಿ. This Indus Trust is working from last 22 years in the field of IB education. They have 4 IB schools already running perfectly, successfully in different parts of the country. So this 10X also is backed up by that team. So there is no, question about the credibility or anything. Absolutely, everything will be taken care of. We have very clear record where the students from these schools, IB students, have got the admission in different parts across the world in rest of the universities available. ಅಂದ್ರೆ ಅವ್ರು ಆಲ್ರೆಡಿ ಹೇಳ್ದಂಗೆ ನಮ್ಮದು ಇನ್ ಹೌಸ್ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇರ್ತಾರೆ. ಸೊ ಅವರು ಗ್ರೇಡ್ 9 ಇಂದ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾರೆ. ಸೊ ಸ್ಟೂಡೆಂಟ್ ಗ್ರೇಡ್ 12 ಪಾಸ್ ಔಟ್ ಆಗುವಾಗ ಅವ್ರ ಹತ್ರ 2 ರಿಸರ್ಚ್ ಪೇಪರ್ಸ್ ಅಂತ ಇರುತ್ತೆ. ಅಂದ್ರೆ ಈಗ ನಮ್ಗೆ ಐವಿ ಲೀಗ್ ಯೂನಿವರ್ಸಿಟಿ ಆಗ್ಲಿ ಯಾವುದೇ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೇಕಂತಾದ್ರೆ ಅವ್ರದ್ದು ಪೋರ್ಟ್ಫೋಲಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಕಂಪ್ಲೀಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾರೆ ಫ್ರಮ್ ಗ್ರೇಡ್ 9. ಮಕ್ಕಳಿಗೆ ಪೂರ್ಣ ಪ್ರಮಾಣದ ಪ್ರಭಾವ ಬೇರೆ ವಿದ್ಯಾಭ್ಯಾಸ ಹೇಗೆ? ಮೆಂಟಲಿ ಪ್ರೆಷರ್ ಅಂತ ಏನಿಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಕೇಳ್ತಾರೆ, ಈಗ ಸ್ಟೂಡೆಂಟ್ಸ್ CBSE ಬೋರ್ಡ್ ಇಂದ ಬರ್ತಾರೆ, ಸ್ಟೇಟ್ ಬೋರ್ಡ್ ಇಂದ ಬರ್ತಾರೆ, ಹೇಗೆ ಅಡ್ಜಸ್ಟ್ ಆಗ್ತಾರೆ ಅಂತ. ಸೊ ನಮ್ಮದ್ರಲ್ಲಿ ಏಪ್ರಿಲ್ ಇಂದ 2 month ಬ್ರಿಡ್ಜ್ ಕೋರ್ಸ್ ಅಂತ ಕಂಡಕ್ಟ್ ಮಾಡ್ತೇವೆ. ಸೊ ದ ಬೇಸಿಕ್ಸ್ ಆರ್ ದ ಫೌಂಡೇಶನ್ ಆಫ್ ದ ಸಬ್ಜೆಕ್ಟ್ ಇಸ್ ಬಿನ್ ಥಾಟ್.
ಸೊ ಅವ್ರು ಆಗಸ್ಟ್ ಅಲ್ಲಿ ನಮ್ಮ ಸೆಮಿಸ್ಟರ್ ಸ್ಟಾರ್ಟ್ ಆಗುವಾಗ ದೇ ವಿಲ್ ಬಿ ಇನ್ ಅ ಪೊಸಿಷನ್ ಟು ಲೈಕ್ ಈಸಿಲಿ ಕೋಪ್ ಅಪ್ ವಿತ್ IB ಸಿಲೆಬಸ್. ಮತ್ತೆ IB ಗ್ರೇಡ್ 9 ಗ್ರೇಡ್ 10 MYP ಪ್ರೋಗ್ರಾಮ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಬೇಸಿಕ್ಸ್ ಕಲಿಸ್ತಾರೆ. DP ಪ್ರೋಗ್ರಾಮಿಂಗ್ ಹೋಗುವಾಗ ಅವ್ರದ್ದು ಎಕ್ಸ್ಟೆಂಡೆಡ್ ಮ್ಯಾಥಮ್ಯಾಟಿಕ್ಸ್ ಎಲ್ಲ ಬರುತ್ತೆ. Just want to add a few more things what Ms. Anusa said. For the students who will be coming from a different background, different international background, starting from 2nd of August, we are running a bridge program where we have already identified the difference which is in class 7, 8 syllabus in the state level or in the Cambridge level, whatever they are doing right now, and what will be needed in class 9 once we start in August 25. So starting from April and May, we will be doing a series of a complete bridge program with these students, and will make sure that in terms of technology, in terms of understanding of the concept that is required, will be done in these 2 months. And also a very, very important point to highlight here is, in the IB, be it is class 9 or it is class 11, whenever a student starts with a particular subject, the actual teaching learning starts from the scratch. For example, if a student has not taken economics till class 10, for example, and in 11th if they want to start with economics, you will notice that the 11th content teaching starts from the scratch. So there is no disadvantage of any type that if any subject the student has not taken up to class 8 or not taken up to class 10, there is no problem. Everything will start from scratch, and it will be done in such a way that student will be at par with any other student coming from the international board. ಇಷ್ಟರ ತನಕ ಅಂದ್ರೆ ನೀವು ಸ್ಟೆಮ್ ಪ್ರೋಗ್ರಾಮ್ ಅಂತ ಕೇಳಿರ್ಬಹುದು, ಬಟ್ ನಮ್ಮದ್ರಲ್ಲಿ ಸ್ಟೀಮ್ ಹೆಚ್ ಕರಿಕ್ಯುಲಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್, ಮ್ಯಾಥಮ್ಯಾಟಿಕ್ಸ್ ಅಂಡ್ ಹ್ಯುಮ್ಯಾನಿಟಿ. ಸೊ ಏನಾಗುತ್ತೆ, 10th ಅವ್ರದ್ದು 9th ಸ್ಟ್ಯಾಂಡರ್ಡ್ ಮತ್ತೆ 10th ಕ್ಲಿಯರ್ ಆಗುವಾಗ, ಈಗ ಸ್ಟೇಟ್ ಸಿಲೆಬಸ್ ಆಗ್ಲಿ CBSE ಆಗ್ಲಿ, ಇದರ ಅವ್ರಿಗೆ ಕಾಮರ್ಸ್ ಹೋಗ್ಬೇಕು, ಸೈನ್ಸ್ ಹೋಗ್ಬೇಕು, ಆರ್ಟ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿ ಆ ತರ ಅಲ್ಲ, 7 ಸಬ್ಜೆಕ್ಟ್ ಎಲ್ಲಾ ಫೀಲ್ಡ್ಸ್ ಅವ್ರು ಕಲಿತಾರೆ. ಸೊ ದೇ ಹ್ಯಾವ್ ಅನ್ ಅಪಾರ್ಚುನಿಟಿ ಟು ಚೂಸ್ ವಾಟ್ ಎವರ್ ದೇ ವಾಂಟ್ ಟು ಡೂ ಇನ್ ಲೈಫ್. ಸೊ ಮತ್ತೆ ನಾನು IB ಲೀಗ್ ಅಂತ ಹೇಳಿದೆ. IB ಲೀಗ್ ಅಂದ್ರೆ US ಅಲ್ಲಿರೋ ಟಾಪ್ ಯೂನಿವರ್ಸಿಟೀಸ್, ಅಂದ್ರೆ IB ಎಜುಕೇಶನ್ ಅಲ್ಲಿ ಪಾಸ್ ಆದ ಮಕ್ಕಳಿಗೆ ಅಬ್ರಾಡ್ ಅಲ್ಲಿ ಯಾವುದೇ ಯೂನಿವರ್ಸಿಟಿ ಟಾಪ್ ಅಡ್ಮಿಷನ್ ಸಿಗ್ಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ. So another hallmark of the IB education is how the students are engaged with the community. We all the time take from the community, but in IB we teach them how to give back to the community. So this is one of the very, very important factor which is there for the admissions outside India. So across the globe, different universities, they look into this one, that every student, even if it is, say, for example, 80 or 80%, 85%, but if he is engaged in community, initiatives in different ways, the universities will prefer that student as compared to any other one who is getting, say, 95 or 99% academically. So that's why the entire program is curated in such a way that this is a complete mix of academics as well as the other initiatives taken by the students. And as I already mentioned, that whatever student is doing in school in these 4 years, everything will be curated and guided by the teachers and will be maintained in the form of a portfolio which will be really handy tomorrow once they are sitting with the university counselor. So this is like not only the academics, but in every other possible way you are being guided to get the admission. And since the in-house university counselor is there, the parents are not required to go outside and look for any other agency. Our in-house counselor and the team will take care of all the admissions, all the requirements, all the guidance in these 4 years. ಈ ವರ್ಷದಿಂದ ಗ್ರೇಡ್ 9 ಗೆ ಅಡ್ಮಿಷನ್ ಸ್ಟಾರ್ಟ್. ನೆಕ್ಸ್ಟ್ ಇಯರ್ ಇಂದ ಗ್ರೇಡ್ 9, 10, 11, 12 ಇರುತ್ತೆ. No, so this year we are starting with class 9. Next year, this 9th batch will be in 10, and simultaneously we will start the new 11th batch as well. So in 2025 August, only class 9 starting, but in August 2026, class 9, class 10, and class 11, all 3 will start. ಸೊ ಲ್ಯಾಂಗ್ವೇಜಸ್ ಇರುತ್ತೆ, ಇಂಗ್ಲಿಷ್ ಮ್ಯಾಂಡೇಟರಿ ಬರುತ್ತೆ, ಆಮೇಲೆ ಹಿಂದಿ, ಫ್ರೆಂಚ್, ಸ್ಪ್ಯಾನಿಷ್. ಕನ್ನಡ ಲ್ಯಾಂಗ್ವೇಜ್ ಇರಲ್ಲ. ಆ ತರ ಅಲ್ಲ, ಇದಂದ್ರೆ ನಾನು ಹೇಳಿದಾಗೆ ಇಂಟರ್ನ್ಯಾಷನಲ್ ಗ್ಲೋಬಲಿ ರೆಕಗ್ನೈಸ್ಡ್ ಕರಿಕ್ಯುಲಮ್. ಸೊ ಹಾಗಾಗಿ ಕನ್ನಡ ಇನ್ಕ್ಲೂಡ್ ಇಲ್ಲ ಇದರಲ್ಲಿ. ಅಲ್ಲ ಅಂದ್ರೆ ಇದು ಸಬ್ಜೆಕ್ಟ್ ಕ್ಯೂರೇಟ್ ಮಾಡಿದೆ, ಈ ಕರಿಕ್ಯುಲಮ್ ಕ್ಯೂರೇಟ್ ಮಾಡಿದೆ ಆ ತರ. ಸೊ ನಮ್ದು ಇಂಪಾರ್ಟೆನ್ಸ್ ಇಂಗ್ಲಿಷ್ ಬಂದ್ಬಿಟ್ಟು ಮ್ಯಾಂಡೇಟರಿ ಸಬ್ಜೆಕ್ಟ್ ಇರುತ್ತೆ. ಸೊ ಅದಾದ ನಂತರ ಅಂದ್ರೆ ಈಗ ಅಬ್ರಾಡ್ಗೆ ಹೋಗ್ಬೇಕಾದ್ರೆ ಈಗ ಫ್ರೆಂಚ್, ಸ್ಪ್ಯಾನಿಷ್ ಎಲ್ಲ ಅವರಿಗೆ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್. ಸೊ ಹಾಗಾಗಿ ಆ ಟೈಪ್ ಅಲ್ಲಿ ಕ್ಯೂರೇಟ್ ಮಾಡಿದ್ದಾರೆ.
Just to add that, we have the entire curriculum. There is a language acquisition group is always there, which has more than 150 languages. If any particular language is recognized by IB at the moment I'm talking about as of today, if it is recognized by IB, it can be taken because the paper finally will come from IB and will be graded by IB. So if any particular language exists in the list of IB, of course it can be on offer. ಸ್ಟೇಟ್ ಸಿಲೆಬಸ್ ಹೋಗಿ ಮಕ್ಕಳು ಇದೀಗ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅಲ್ಲ ಸರ್, ಅಂದ್ರೆ ಗ್ರೇಡ್ 8 ತನಕ, ಪ್ರೈಮರಿಯಿಂದ ಗ್ರೇಡ್ 8 ತನಕ ಅವ್ರು ಆಲ್ರೆಡಿ ಕನ್ನಡ ಕಲ್ತಿರ್ತಾರೆ. ಸ್ಟೇಟ್ ಸಿಲೆಬಸ್ ಈಗ ವೈದಿಕ ಅವರು ನಿಮ್ಮ ಎಜುಕೇಶನ್ಗೆ ಅಷ್ಟು ಅದೇ ನಾನು ಹೇಳಿದಲ್ವಾ, ನಮ್ದು ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 2 months ಬ್ರಿಡ್ಜ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೇವೆ. ಸೊ ಅದರಲ್ಲಿ ಫೌಂಡೇಶನ್ ಬೇಸಿಕ್ಸ್ ಆಫ್ ಎಲ್ಲಾ ಸಬ್ಜೆಕ್ಟ್ ಅವ್ರಿಗೆ ಕಲಿಸ್ತೇವೆ. ಸೊ ಅದಾದ ನಂತರ ಆಗಸ್ಟ್ ಇಂದ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಅವ್ರು ಸೆಟ್ ಲೈಕ್ ನಮ್ ಈಗ ಸಿಲೆಬಸ್ ಗೆ ಇನ್ವಾಲ್ವ್ ಆಗ್ಲಿಕ್ಕೆ ಸೆಟ್ ಆಗಿರ್ತಾರೆ. Just adding to that, if I'm understanding the question correctly, there are two ways to handle this gap as you are talking about. The first one is the bridge program, as I've already spoken. Whenever a student is coming from a different stream, we will make sure in the first 3 months that he is absolutely at par in terms of the syllabus content that he has covered and what is expected over there. That is our responsibility. We have already found it out. We have already figured that gap. Now moving forward, even in class 9, 10, 11, 12 also, we have created something called accelerated curriculum, where we have already identified the gap, for example, between CBSE and IB. So if some content which is there in CBSE but not in IB, still it will be taught. Because our idea is our students tomorrow should be able to participate even in the national institutes if they want to join any university in India. So that already being covered up. So first the bridge program, so that students are at par with our students, other students who are taking admission in class 9th, and post that in these 4 years, we will have that accelerated curriculum which is already figured out the difference between any CBSE, ICSE or IB category. So that will be taken care of. What about the teaching style? Okay, so this is again very interesting. So thank you for this question actually. We follow something called inquiry-based teaching here in IB. That is absolute difference as compared to any other curriculum where we have the rote learning method. So I will not name the curriculums because we are also part of that. But especially talking about IB as such, it is inquiry-based learning where we do not start with the content, we start with a question. So unlike to the normal classes which we were also part of our education time, it's not like the teacher is going to the class, giving a lecture and coming out. No, it will be absolutely different. The child is looking for different kind of questions. So the units are curated in such a way that whatever question you are coming out with, you will be talking about the same time with the physics, with chemistry, with biology, and finding out a complete solution to the problem which the child is thinking. This is called the inquiry-based thinking. Of course, at 9th, 10th level, it will be guided, where the teacher will be guiding them so that they are absolutely not going in a different direction, but as per the program. So the plan will be made, the units will be made in such a way that all the subjects are combined together. Simultaneously, if the child is doing something in physics, he knows that same thing is happening in maths also. He knows the same part is being covered in the chemistry as well. So all that knowledge put together, ultimately the child is coming out with a product, with a presentation, with something. So this is absolutely different. So there is no need to do the rote learning. Even the examination pattern is like that. The question will be not based on the exact content type questions. They will be based on the case studies, where a case study is given to you, you understand that, you apply the technology, and whatever knowledge you have gained, apply that to solve that problem. So that's the difference between this category. ಸೊ ಆಕ್ಚುಲಿ ನಾವು ಅದೇ ನಾನು ಹೇಳ್ದಂಗೆ ನಮ್ದು 7 ಸಬ್ಜೆಕ್ಟ್ ಬರುತ್ತೆ, ಸ್ಟೀಮ್ ಹೆಚ್ ಕ್ಯಾರಿಕ್ಯುಲಮ್. ಸೊ ನಾವು ಪರ್ಟಿಕ್ಯುಲರ್ಲಿ JEE ನೀಟಿಗೆ ಅಂತ ಕೋಚಿಂಗ್ ತರ ಪ್ರೊವೈಡ್ ಮಾಡಲ್ಲ. ಸೊ ದ ಸ್ಟೂಡೆಂಟ್ ಹೂ ಹ್ಯಾವ್ ಲರ್ನ್ಡ್ ಆಲ್ ದಿಸ್ ಸಬ್ಜೆಕ್ಟ್, ದೇ ವಿಲ್ ಬಿ ವೆರಿ ವೆಲ್ ಪ್ರಿಪೇರ್ಡ್ ಟು ಗಿವ್ ಎನಿ ಎಕ್ಸಾಮ್ಸ್ ಇನ್ ದೇರ್ ಲೈಫ್. It might be JEE or it might be NEET or any exam. So again, adding to that, as I was mentioning earlier, they will definitely be able to participate in that entrance examination. Of course, they will also have to work together, we will be working together. So participation, yes. The eligibility, yes, that is there. And the content will be covered in the classes. As the accelerated curriculum I already mentioned, we have figured out the difference between CBSE and the IB. So that will be part of our teaching at 11, 12 as well. ಬರಿಬಹುದು 100%. ಯಾವುದು
ಸೆಲೆಕ್ಟ್ ಆಗೋದು ಅದು ಅವರ ಎಕ್ಸಾಮ್ ಯಾವ ತರ ಬರೀತಾರೆ ಅದ್ರ ಮೇಲೆ ಇರುತ್ತೆ. ನಿಮ್ಮ ಟೀಚಿಂಗ್ ಲೆವೆಲ್ಗೆ ಅದನ್ನ ಈಸಿಲಿ ಕ್ಲಿಯರ್ ಮಾಡ್ಬೋದು, ಕಾಂಪೀಟ್ ಮಾಡ್ಬೋದು. ಅಂಡ್ ಇನ್ ಒನ್ ಮೋರ್ ಥಿಂಗ್ ಆಡ್ ಆನ್ ಮಾಡ್ಲಿಕ್ಕೆ ನಮ್ದು ಕೋರ್ ಸಬ್ಜೆಕ್ಟ್ ಎಲ್ಲ ಟೀಚರ್ಸ್ ಬಂದ್ಬಿಟ್ಟು PhD ಹೋಲ್ಡರ್ಸ್. ಸೊ ನಾನು ಆವಾಗ್ಲೇ ಹೇಳಿದೆ ನಮ್ ಸ್ಟೂಡೆಂಟ್ಸ್ 12th ಪಾಸ್ ಆಗುವಾಗ ಅವ್ರ ಹತ್ರ 2 ರಿಸರ್ಚ್ ಪೇಪರ್ ಸಮೇತ ಇರುತ್ತೆ. At 11th and 12th level, they have 3 very special components. One I have already talked about, that's called the CAS, creativity, activity and service. 2 very important ones are TOK, which we call the theory of knowledge, and extended essay. Now, why the universities are called 11th and 12th DP program as the pre-university program? Because once you are in the university, you are engaged in different kind of research initiatives where you are researching a lot, you are writing your papers, you are presenting them. TOK and extended essay both take care of that aspect. For example, extended essay is a essay, 4,000 word essay, which a class 11th and 12th grade child will be writing in any one subject of his choice. So for example, in physics, he had identified a problem. In these 2 years, under the guidance of the teacher, he will be completing that essay, if it required a data collection, a research, experiment in the lab, everything will be done, and that report finally goes to IB. It is vetted by IB, and the grades comes from there. So it's like a mini PhD, mini thesis you are already doing at 11th and 12th level, while the actual PhD will start in the university. The actual research will start. So the idea here is to give you all the knowledge that is required for a authentic research work. If somebody has already done some work on any particular field, can I just take his data and put it from by my name? No, that is not possible, because we will teach them what is called citation. We will teach them what is called plagiarism. So all these basic things are already clear to them. Based on that, they will submit their work that will go to IB, vetted by IB, graded by IB, then only they will get a diploma. That's the reason that once they are in the university, universities know that they have come through with that process, so they already know the basic things which are required in university. ನಮ್ದು ಪ್ರಾಜೆಕ್ಟ್ ಆಫೀಸ್ ಬಂದ್ಬಿಟ್ಟು ಶಾಂಬಾಲ ಹೆರಿಟೇಜ್ ಗೋಕುಲಂ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ನಮ್ ಸ್ಕೂಲ್ ಕ್ಯಾಂಪಸ್ ಇಸ್ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್. ಇಟ್ ವಿಲ್ ಬಿ ಕಂಪ್ಲೀಟೆಡ್ ಬೈ ಜೂನ್ ಜುಲೈ ಎಂಡ್. ಸೊ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಇಲ್ಲಿ ಪ್ರಾಜೆಕ್ಟ್ ಆಫೀಸ್ ಅಲ್ಲಿ ಆಗ್ತದೆ. ಜೂನ್ ಜುಲೈ ಅಡ್ಮಿಷನ್ ಆಗಸ್ಟ್ ಇಂದ ಸ್ಟಾರ್ಟ್ ಸರ್. ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ಆಗಸ್ಟ್. ಎಸ್, ಆಗಸ್ಟ್ ಟು ಜೂನ್. ಈಗ ಮಾರ್ಚ್ ಇಂದ ಕೆಲವು ಅಡ್ಮಿಷನ್ಸ್ ಅದೇ ಸ್ಟೇಟ್ ಬೋರ್ಡ್ CBSE ಎಲ್ಲ ನಿಮ್ಗೆ ಜೂನ್ ಇಂದ ಮೇ ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ. IB ಬೋರ್ಡ್ ಸ್ಟಾರ್ಟ್ ಆಗೋದು ಆಗಸ್ಟ್ ಇಂದ. ಸೊ ದ ಸೆಮಿಸ್ಟರ್ ಬಿಗಿನ್ಸ್ ಫ್ರಮ್ ಆಗಸ್ಟ್ ಟು ಜೂನ್. Okay, I would like to thank each and everyone who are present over here, and we are conducting a couple of other series in the coming days. I hope we all be connected. Thank you so much. Thank you.